ಇದು ಹೋಮ್ ಸ್ಟೇ ಅಷ್ಟೇ ಅಲ್ಲ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಪ್ರಕೃತಿ ಮಡಿಲಲ್ಲಿದ್ದ ಸ್ವರ್ಗದ ಮನೆ. ಇದು ನಮ್ಮ ಸಿದ್ದಿ ಬುಡಕಟ್ಟು ಜನಾಂಗದ ಡಮಾಮಿ ಕಮ್ಯುನಿಟಿ ಹೋಮ್ ಸ್ಟೇ. ಉತ್ತರ ಕನ್ನಡ ಜಿಲ್ಲೆಯ ದಟ್ಟವಾದ ಕಾಡಿನ ಹಸಿರು ಸಿರಿಯ ಮಧ್ಯೆ ಮೊಬೈಲ್ ನೆಟ್ವರ್ಕ್ ಕೂಡ ಎಟುಕದ ಪ್ರಶಾಂತವಾದ ಜಾಗದಲ್ಲಿದೆ. ಕಾಡಿನ ದಾರಿಯಲ್ಲಿ ಸಾಗುತ್ತಾ ಇಲ್ಲಿಗೆ ಕಾಲಿಡುತ್ತಿದ್ದಂತೆಯೇ ಸುತ್ತಲೂ ಆವರಿಸುವುದು ಪ್ರಕೃತಿ ಸೌಂದರ್ಯದ ಶಾಂತಿ. ಕಾಡು ಜನಾಂಗ ಎಂಬ ಕರೆಯಲ್ಪಟ್ಟ ಸಿದ್ದಿ ಬುಡಕಟ್ಟು ಜನಾಂಗದ ಆಚಾರ ವಿಚಾರಗಳು, ಅವರ ಸಂಸ್ಕೃತಿ, ಅವರ ಡಮಾಮಿ ನೃತ್ಯ, ಅವರು ತಿನ್ನುವಂತ ಅಡಿಗೆಗಳ ರುಚಿ ಸವಿಯಬಹುದು. ಕಾಡಿನಲ್ಲಿ ಸಿಗುವಂತ ಗೆಡ್ಡೆ, ಗೆಣಸು, ಜೇನು ಪ್ರತಿ ಒಂದು ಕೂಡ ಈ ಹೋಮ್ ಸ್ಟೇ ಅಲ್ಲಿ ನೀವು ಅನುಭವಿಸಬಹುದು. ಅಷ್ಟೇ ಅಲ್ಲದೆ ಮತ್ತೆ ಸುಮಾರಷ್ಟು ಆಕ್ಟಿವಿಟೀಸ್ ಇದೆ. ಬನ್ನಿ ಸ್ನೇಹಿತರೆ, ಇಲ್ಲಿ ಹೋಗಿಯೇ ತಿಳ್ಕೊಳ್ಳೋಣ. ನಮಸ್ಕಾರ ಕನ್ನಡಿಗರಿಗೆ, ಇವತ್ತು ನಾನು ಬಂದಿರೋದು ಡಮಾಮಿ ಕಮ್ಯುನಿಟಿ ಹೋಮ್ ಸ್ಟೇಗೆ. ಇವಾಗ ಹೋಮ್ ಸ್ಟೇ ಎದುರುಗಡೆ ಇದ್ದೀನಿ. ಸೊ ಒಳಗೋಗಿ ನೋಡೋಣ. ಈ ಹೋಮ್ ಸ್ಟೇ ಅವರು ಇಲ್ಲೇ ಇದ್ದಾರೆ, ಅವ್ರ ಹತ್ರ ಈ ಹೋಮ್ ಸ್ಟೇ ಬಗ್ಗೆ ಎಲ್ಲ ಕೇಳ್ಕೊಳ್ಳೋಣ. ನಮಸ್ಕಾರ. ಡಮಾಮಿ ಸಿದ್ದಿ ಕಮ್ಯುನಿಟಿ ನಡ್ಸ್ಕೊಂಡು ಹೋಗುವಂತ ಪ್ರತಿನಿಧಿ ಒಂದಿದ್ದಾರೆ, ಅವ್ರ ಹತ್ರ ಕೇಳೋಣ ಈ ಹೋಮ್ ಸ್ಟೇ ಬಗ್ಗೆ. ನನ್ನ ಹೆಸರು ಲಲಿತಾ ಮಂಜುನಾಥ್ ಸಿದ್ದಿ, ಪ್ರತಿನಿಧಿ 1. ಇಲ್ಲಿ ನಾವು ಸಂಘದ ಮಹಿಳೆಯೆಲ್ಲರೂ ಸೇರಿ ಇನ್ನೊಂದು ಡಮಾಮಿ ಕಮ್ಯುನಿಟಿ ಸ್ಟೇ ನಡೆಸ್ತಾ ಇದ್ದೀವಿ. ನಮ್ಮ ಸಿದ್ದಿ ಕಮ್ಯುನಿಟಿ ಅವರು ಫುಡ್ ಬಗ್ಗೆ ಹೇಳ್ತೀರಾ? ಅದು ಫುಡ್ ಅಂದ್ರೆ ನಮ್ಮ ಇಲ್ಲಿ ಲೋಕಲ್ ಸಿಗುವಂತದ್ದು, ಗೆಸ್ಟ್ ಬರ್ತಾರಲ್ಲ ಅವರಿಗೆಲ್ಲ ನಾವು ಫುಡ್ ಸರ್ವಿಸ್ ಎಲ್ಲ ಮಾಡ್ತೀವಿ. ನಂತರ ಮತ್ತೆ ಇಲ್ಲಿ ಕಾಡಲ್ಲಿ ಸಿಗುವಂತದ್ದು ಗೆಡ್ಡೆ, ಗೆಣಸು ಈ ತರದೆಲ್ಲ ಸೇರಿ ಕೂಡಿಸಿಕೊಂಡು ನಾವು ಇದೊಂದು ಡಮಾಮಿ ಕಮ್ಯುನಿಟಿ ಸ್ಟೇ ಅನ್ನು ನಡೆಸ್ತಾ ಇದ್ದೀವಿ. ಈ ಸ್ಟೇಗೆ ಬಂದವರಿಗೆ ಟ್ರಕ್ಕಿಂಗ್ ಆಗ್ಲಿ ಅಥವಾ ನೇಚರ್ ಆಕ್ಟಿವಿಟೀಸ್ ಆಗ್ಲಿ, ಚಾರಣಕ್ಕೆ ಕರ್ಕೊಂಡು ಹೋಗುವಂತ ಮಂಜು ಸಿದ್ದಿ ಅವರು ನಮ್ ಜೊತೆ ಇದ್ದಾರೆ. ಅವ್ರ ಹತ್ರ ಕೇಳೋಣ ಹೋಮ್ ಸ್ಟೇ ಬಗ್ಗೆ, ಯಾವ ತರ ಆಕ್ಟಿವಿಟೀಸ್ ಇದೆ ಇಲ್ಲಿ ಅಂತ. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಸಿದ್ದೆ. ಇಲ್ಲಿ ನಾನು ಹೇಗೆ ಅಂತಂದ್ರೆ, ಇಲ್ಲಿ ಬಂದ ಅತಿಥಿಗಳಿಗೆ ಅವರ ಜೊತೆ ಇದ್ದು ಚಾರಣಕ್ಕೆ ಕರ್ಕೊಂಡು ಹೋಗುವಂತದ್ದು, ಮತ್ತೆ ಹೊರಗಡೆ ಆಕ್ಟಿವಿಟೀಸ್ ಎಲ್ಲ ಮಾಡಿಸುವಂತದ್ದು, ಈ ತರಹದ ಕೆಲಸವನ್ನು ಅವ್ರ ಜೊತೆ ನಾನು ಮಾಡ್ತೀನಿ. ಇದು ನೋಡಿ, ಕಾಡಲ್ಲಿ ಸಿಗುವಂತ ಒಂದು ಕಾಯಿ, ಅವಳೆಕಾಯಿಯಿಂದ ಕೀಗೊಂಚು ರೆಡಿ ಮಾಡಿರುವಂತ. ಸಿದ್ದಿ ಕಮ್ಯುನಿಟಿ ಅವರ ಬಗ್ಗೆ ಏನಿದೆ, ಟ್ರೆಡಿಷನಲ್ ಆಗಿರ್ಲಿ, ಇವಾಗ ನಾರ್ಮಲ್ ಆಗಿ ಸಿದ್ದಿ ಕುಣಿತ, ಸಿದ್ದಿಗಳ ಫುಡ್ಗಳು, ಈ ತರ ಎಲ್ಲ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ನಮ್ಮ ಸಿದ್ದಿ ಕಮ್ಯುನಿಟಿ ಬಗ್ಗೆ. ಸಿದ್ದಿ ಕಮ್ಯುನಿಟಿ ಅಂದ್ರೆ ಕಾಡಲ್ಲಿ ಇರುವಂತ ಜನ ಅಂತ ಎಲ್ಲರೂ ಹೇಳ್ತಾರೆ. ಅದೇ ತರ ಕಾಡಲ್ಲಿ ಯಾವ್ಯಾವ ಫುಡ್ ಗಳನ್ನು ನಾವು ತಿಂತೀವಿ, ಅಡಿಗೆ ಆಗಿರ್ಲಿ, ನಮ್ಮ ಸಂಸ್ಕೃತಿ ಆಗಿರ್ಲಿ, ಎಲ್ಲ ಈ ಹೋಮ್ ಸ್ಟೇಗ್ ಬಂದ್ರೆ ಪ್ರತಿ ಒಂದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಬಹುದು, ಪ್ರತಿ ಒಂದನ್ನ ತಿಳ್ಕೋಬಹುದು. ನಮ್ಮ ಆಹಾರಗಳನ್ನೆಲ್ಲ ನೀವು ತಿನ್ಬಹುದು, ನೋಡ್ಬೋದು. ಇಲ್ಲಿನ ವೆದರ್ ಸೈಕ್ ಆಗಿದೆ ಗುರು, ಪ್ರಕೃತಿ ಮಧ್ಯೆ ಇದೆ ಈ ಹೋಮ್ ಸ್ಟೇ. ಮಸ್ತ್ ಆಗಿ ನೀವು ಎಂಜಾಯ್ ಮಾಡ್ಬೋದು. ಇಲ್ಲಿ ಯಾವ ಗಾಡಿಗಳು ಸದ್ದಾಗಿರ್ಲಿ, ಏನು ಸೌಂಡ್ ಕೇಳಲ್ಲ ನಿಮ್ಗೆ. ಪಕ್ಕಿಗಳ ಚಿಲಿಪಿಲಿ ಅಷ್ಟೇ ನಿಮ್ಗೆ ಇಲ್ಲಿ ಬಂದ್ರೆ ಕೇಳಿಕ್ ಸಿಗುವಂತದ್ದು. ಆರಾಮಾಗಿ ಶಾಂತ ವಾತಾವರಣ, ಮಸ್ತ್ ಆಗಿ ಇಲ್ಲಿ ಬಂದ್ರೆ ಎಲ್ಲಾ ತಿಳ್ಕೊಂಡು ಆರಾಮಾಗಿ ನೇಚರ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಮಲೆನಾಡು ಆಗಿದ್ರಿಂದ ಮಳೆ ಕೂಡ ಮಸ್ತ್ ಆಗಿ ಬೀಳ್ತಾ ಇರುತ್ತೆ. ಮತ್ತೆ ಇಲ್ಲಿ ನೈಟ್ ಫೈರ್ ಕ್ಯಾಂಪ್ ಇರುತ್ತೆ, ನಮ್ಮ ಸಿದ್ದಿಗಳ ಡಮಾಮಿ ಕುಣಿತಾ ಇರುತ್ತೆ. ಸೊ ಅದನ್ನೆಲ್ಲ ಎಂಜಾಯ್ ಮಾಡ್ಬೋದು ಆರಾಮಾಗಿ. ಗೈಸ್, ಇವಾಗ ಹೋಮ್ ಸ್ಟೇ ರೂಮ್ ನೋಡೋಣ, ರೂಮ್ ಯಾವ ತರ ಇದೆ ಅಂತ ತೋರಿಸ್ತಾ ಇದ್ದಾರೆ, ಬನ್ನಿ ನೋಡೋಣ. ಗೈಸ್, ರೂಮ್ಗಳು ನೋಡ್ಬೋದು ಯಾವ ತರ ಇದೆ. ಇಲ್ಲಿ ಬೇಸಿಗೆಗಾಲದಲ್ಲೂ ಕೂಡ ಯಾವುದೇ ಟೆಂಪರೇಚರ್ ಕಂಟ್ರೋಲ್ ಆಗಲಿ, ಜಾಸ್ತಿ ಸೆಕೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಆ ಹೈಟ್ ಮೇಂಟೈನ್ ಮಾಡಿದೀವಿ. ಜೊತೆಲಿ ಏನಂತಂದ್ರೆ, ಗೋಡೆಗಳು ನಾವು ಮಣ್ಣಿನಿಂದ ಪ್ಲಾಸ್ಟರ್ ಮಾಡಿದ್ವಿ. ಮಡ್ ಪ್ಲಾಸ್ಟರ್ ಆಗಿದ್ದಕ್ಕೆ ಇದಕ್ಕೆ ಯಾವುದೇ ರೀತಿಯ ಹೊರಗಡೆ ಜಾಸ್ತಿ ಸೆಕೆ ಅಥವಾ ತುಂಬಾ ಚಳಿ ಈ ತರ ಆಗಲ್ಲ. ಇದು ತುಂಬಾ ಟೆಂಪರೇಚರ್ ಮೇಂಟೈನ್ ಆಗ್ತದೆ. ರೂಮ್ಗಳ ಹೆಸರು ನೋಡ್ಬೋದು, ಗುಮಾಟು, ಇದು ಡಪ್ಪು, ಈ ತರ ನಮ್ಮ ಸಿದ್ದಿ ಕಮ್ಯುನಿಟಿ ಭಾಷೆಯಲ್ಲಿ ಹೆಸರಿಟ್ಟಿದ್ದಾರೆ. ಅದ್ರ ಬಗ್ಗೆ ಕೇಳೋಣ. ದಪ್ಪು ಅಂತಂದ್ರೆ ನಮ್ಮ ಪೂರ್ವಜರು ಮತ್ತೆ ನಮ್ಮ ಕಮ್ಯುನಿಟಿಯಲ್ಲಿ, ನಮ್ಮ ಸಮುದಾಯದಲ್ಲಿ ಅದನ್ನ ಒಂದು ಮನೋರಂಜನೆಗೋಸ್ಕರ ಅದನ್ನ ಬಾರಿಸ್ತಿದ್ರು. ಬಾರಿಸ್ಕೊಂಡು ಕುಣಿಯೋದು, ಒಂದು ಸಂಧ್ಯಾ ಬಾಳ್ಯ ಅನ್ನುವಂತ ಒಂದು ಬೇರೆ ಒಂದು ಪ್ರಸಂಗಗಳನ್ನ ಆಡ್ ತೋರಿಸಿದ್ವಿ. ಇದಕ್ಕೆಲ್ಲ ಒಂದು ವಾದ್ಯವನ್ನ ಬಳಸ್ತಿದ್ರು. ಹಾಗಾಗಿ ಆ ವಾದ್ಯದ ಹೆಸರನ್ನ ಈ ಒಂದು ರೂಮಿಗೆ ನಾವು ಇಡ್ತೀವಿ. ರೂಮ್ ಹೆಸರು ಪಿಟ್ಕೊಳ್ಳಿ ಅಂತ ಇಡ್ತೀವಿ. ಇಲ್ಲಿ ಸುತ್ತಮುತ್ತ ಈ ಪಿಟ್ಕೊಳ್ಳಿ ಅಂದ್ರೆ ಜುಟ್ಟು ಅಕ್ಕಿ ಅಂತ ಕರೀತಾರೆ ಕನ್ನಡದಲ್ಲಿ. ಆ ಜುಟ್ಟು ಅಕ್ಕಿಗಳು ಇಲ್ಲಿ ಸ್ವಲ್ಪ ಜಾಸ್ತಿ ಇದಾವೆ, ಯಾವಾಗ್ಲೂ ನೋಡ್ಲಿಕ್ಕೆ ಸಿಗ್ತವೆ. ಹಾಗೆ ಆ ಕಾರಣಕ್ಕಾಗಿ ಒಂದು ಅಕ್ಕಿ ಹೆಸರನ್ನ ಇದಕ್ಕೆ ಇಟ್ಟಿದ್ದೀವಿ. ಈ ರೂಮ್ ಹೆಸರು ಕಾಟಾಕುಯಿ ಅಂತ ಇಟ್ಟಿದ್ದೀವಿ. ಕಾಟಾಕುಯಿ ಅಂತಂದ್ರೆ ಗೋಪಿ ಅಕ್ಕಿ ಅಂತ ಕರೀತಾರೆ ಕನ್ನಡದಲ್ಲಿ. ಈ ಗೋಪಿ ಅಕ್ಕಿ ವಿಶೇಷತೆ ಏನಂತಂದ್ರೆ, ಇಲ್ಲಿ ಬೆಳಗ್ಗೆ ಮೊದಲನೇದಾಗಿ ಕೂಗೋದೇ ಸರ್ವೇ ಸಾಮಾನ್ಯ ಗೋಪಿ ಅಕ್ಕಿ. ಅದು ಗೋಪಿ ಅಕ್ಕಿ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಕಪ್ಪಗಾಗಿ 2 ಈ ರೀತಿಯ ತುಪ್ಪಗಳು ಇರುವಂತದ್ದು.
ಅಂದ್ರೆ ಈ ಹಕ್ಕಿಯ ವಿಶೇಷತೆ ಏನಂತಂದ್ರೆ ತುಂಬಾ ಒಂದು ಸೂಕ್ಷ್ಮತೆ ಇರುವಂತಹ ಒಂದು ಚಾಲಾಕಿ ಹಕ್ಕಿ ಅದು. ಅದಕ್ಕೊಂದು ಚಿಕ್ಕ ಒಂದು ಕಥೆ ಇದೆ ನಮ್ಮಲ್ಲಿ. ಹೇಗೆ ಅಂತಂದ್ರೆ ಅದು ಪ್ರಾಣಿ ಪಕ್ಷಿಯ ಭಾಷೆಗಳನ್ನ ಮಾತಾಡ್ತದೆ ಅನ್ನುವಂಥದ್ದು ಒಂದು ಪ್ರತೀತಿ ಇದೆ ಅದಕ್ಕೆ. ಋಷಿಮುನಿ ಒಂದು ತಪಸ್ಸಿಗೆ ಕೂತಿರುವಂತ ಕಾಲದಲ್ಲಿ ಅವನು ಯಾವ ರೀತಿ ಮಂತ್ರಗಳನ್ನು ಪಠಿಸ್ತಾನೆ ಅಥವಾ ಅವನ ಭಾಷೆನ ನಾನು ಕಲಿಬೇಕು ಅಂದ್ಕೊಂಡು ಅದು ಕೂಡ ಮೇಲೆಲ್ಲೋ ಜೊತೆಲಿ ಕೂತ್ಕೊಂತಂತೆ ಎಷ್ಟೋ ವರ್ಷಗಳು ಕಳೆದೋಗಿ ಆ ಗೆದ್ದಲುಗಳು ಅದಕ್ಕೆ ಹುತ್ತ ಕಟ್ಟಿ ಅದನ್ನ ಪುಕ್ಕ ಕಟ್ ಮಾಡಿದ್ದಕ್ಕೆ ಅದರ ಪುಕ್ಕ ಆ ತರ ಇದೆ ಅನ್ನೋ ತರ ಈ ತರ ಒಂದು ಕಥೆಗಳನ್ನ ನಮ್ಮ ಪೂರ್ವಜರು ಹೇಳ್ತಾರೆ. ಪಿತ್ಕೊಳ್ನಿ ಅಂದ್ರೆ ಯಾವ ಹಕ್ಕಿ ಅಂತ ತೋರಿಸ್ತೀನಿ. ಇಲ್ಲಿ ಬಂದದೆ ನೋಡಿ, ಹತ್ರ ಹೋದ್ರೆ ಹೋಗುತ್ತೆ. ಸುಮಾರಷ್ಟಿದೆ ಈ ಗಿಡಕ್ಕೆ ನೋಡಿ, ಹಾರ್ತಾ ಇದೆ. ಇದು ನಮ್ಮ ಸಮುದಾಯದ ಮಹಿಳೆಯರು ಈ ಗೊತ್ತೆ ಮೇಲೆ ಕೆಮ್ಮಣ್ಣು ಮತ್ತೆ ಈ ಸೇಡಿ ಅಂತ ಕರೀತಲ್ಲ, ಬಿಳಿ ಮಣ್ಣು ಮಿಕ್ಸ್ ಮಾಡಿ ಅದನ್ನ ಚಿತ್ರ ಬಿಡಿಸ್ತಾರೆ. ಅದು ಪೇಂಟ್. ಇದು ಗುಮಾಟ್ ಅಂತೇಳಿ ಗಡಿಗೆಯಿಂದ ಒಂದು ಬಾರಿಸುವಂತಹ ಒಂದು ವಾದ್ಯ ಅದು. ಅದರ ಚಿತ್ರವನ್ನ ಬಿಡಿಸಿದೆ. ಈ ಹೋಮ್ ಸ್ಟೇ ಬಂದ್ರೆ ಏನೆಲ್ಲ ಆಕ್ಟಿವಿಟೀಸ್ ಇರುತ್ತೆ, ಯಾವ ತರ ಆಹಾರಗಳನ್ನೆಲ್ಲ ಕೊಡ್ತಾರೆ ಅಂತ ಕ್ಲಿಯರ್ ಆಗಿ ಹೇಳ್ತಾರೆ, ಕೇಳಿ. ಇಲ್ಲಿ ಬಂದಂತ ಅತಿಥಿಗಳಿಗೆ ಇಲ್ಲಿ 4 ಕಾಟೇಜ್ಗಳು ಇದೆ. ಆ ಕಾಟೇಜ್ಗಳಲ್ಲಿ ಕನಿಷ್ಠ ಒಂದು 3 ಜನ ಸಲ ವಾಸ್ತವ್ಯ ಮಾಡಬಹುದು. ಬಂದಂತ ಅತಿಥಿಗಳಿಗೆ ಬೆಳಗಿನ ತಿಂಡಿ, ವಿಶೇಷವಾಗಿ ಇಲ್ಲಿ ಬುಡಕಟ್ಟು ಶೈಲಿಯ ತಿಂಡಿ, ಮಧ್ಯಾಹ್ನದ ಊಟ, ಸಂಜೆಯ ಊಟ, ಈ ರೀತಿ ಇಲ್ಲಿಯ ಕಾಡಂಚಿನಲ್ಲಿ ಸಿಗುವಂತಹದ್ದು ಮತ್ತೆ ಇಲ್ಲಿ ಲೋಕಲ್ ಆಗಿ ಬೆಳೆದಿರುವಂತಹ ಉತ್ಪನ್ನಗಳನ್ನೇ ಬಳಸ್ಕೊಂಡು ಅಡುಗೆಯನ್ನ ಮಾಡ್ತಾರೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಇಲ್ಲಿಯ ಕಲ್ಲು ಎಡಿಗಳು ಮತ್ತೆ ಗಡ್ಡೆ ಗೆಣಸುಗಳು ಕಾಡಲ್ಲಿ ಸಿಗುವಂತದ್ದು, ಕೆಂಪು ಇರುವೆ ಚಟ್ನಿ, ವಿಶೇಷವಾಗಿ ಕೊಟ್ಟೆ ಕಡುಬು, ನಾಟಿ ಕೋಳಿ ಮತ್ತೆ ಕೌಜ್ಗ, ಮೀನುಗಳು, ಈ ತರದೆಲ್ಲ ಅಡುಗೆ. ಮತ್ತೆ ಒಂದು ಮಳೆಗಾಲದ ಸಂದರ್ಭದಲ್ಲಿ ನೈಸರ್ಗಿಕವಾಗಿ ಸಿಗುವಂತಹ ಅಣಬೆ, ಕಳುಲೆ, ಈ ತರದ ಒಂದು ಎಲ್ಲ ಕೆಲವೊಂದು ಸಂದರ್ಭದಲ್ಲಿ ಇದು ಸಿಕ್ಕಿದಾಗ ಅದನ್ನು ಕೂಡ ಬಳಸ್ಕೊಂಡು ಬಂದ ಅತಿಥಿಗಳಿಗೆ ಉಪಚರಿಸ್ತಾರೆ. ಕಾಡಿನ ಚಾರಣವನ್ನ ಮಾಡಲಾಗ್ತದೆ ಬಂದ ಅತಿಥಿಗಳಿಗೆ. ಇಲ್ಲಿ ಅತ್ಯುತ್ತಮವಾದಂತಹ ಕಾಡು ಪ್ರದೇಶ ಇದೆ. ಅಲ್ಲಿಯ ಪ್ರಾಣಿ ಪಕ್ಷಿ ಗಿಡ ಮರಗಳ ಬಗ್ಗೆ ಸಂಪೂರ್ಣ ಮಾಹಿತಿಗಳು ನಿಮ್ಗೆ ಸಿಗ್ತವೆ. ಮತ್ತೆ ಪ್ರಾಕ್ಟಿಕಲ್ ಅನುಭವ ಕೂಡ ಆಗ್ತದೆ. ಇನ್ನು ಏನಂತಂದ್ರೆ ಸಾಯಂಕಾಲ ಸಿದ್ಧಿಗಳ ಸಾಂಪ್ರದಾಯಿಕ ನೃತ್ಯ, ದಮಾಮಿ ನೃತ್ಯ ಕೂಡ ನೆರವೇರ್ತದೆ. ಫೈರ್ ಕ್ಯಾಂಪ್ ಇರ್ತದೆ, ಅದ್ರ ಜೊತೆ ಮಹಿಳೆಯರು ಸಾಂಸ್ಕೃತಿಕ ನೃತ್ಯವನ್ನ ಮಾಡಿ ತೋರಿಸ್ತಾರೆ. ಚಿತ್ರದಲ್ಲಿ 1-2-3 ಜೋಗ ಜಲಪಾತಗಳು ಇದಾವೆ. ಮತ್ತೆ ಇಲ್ಲಿ ಸ್ಟೇ ಮಾಡಿದ್ರೆ ಇಲ್ಲಿಯ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡ್ಬೋದು. ಹತ್ತಿರದಲ್ಲಿ ಒಂದು ಒಳ್ಳೆಯ ಒಂದು ದೇವರಾದ ರಾಮಲಿಂಗೇಶ್ವರ ಮತ್ತು ಲಕ್ಷ್ಮೀ ನರಸಿಂಹ ವಿಶೇಷವಾದಂತಹ ಒಂದು ಒಳ್ಳೆಯ ದೇವಸ್ಥಾನ ಇದೆ ಹತ್ತಿರದಲ್ಲಿ, 1 ಕಿಲೋಮೀಟರ್ ಅಂತರದಲ್ಲಿ. ಜೊತೆಲಿ 1-2 ಕಿಲೋಮೀಟರ್ ಅಂತರದಲ್ಲಿ ಒಂದು ಒಳ್ಳೆಯ ಫಾಲ್ಸ್ ಇದೆ, ವಾಟರ್ ಫಾಲ್ಸ್ ಇದೆ. ಒಂದು 7-8 ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ಫಾಲ್ಸ್ ಕೂಡ ಇದೆ. ಮತ್ತೆ ಸಾತೋಡಿ ಫಾಲ್ಸು, ಶಿವಪುರ ತೂಗು ಸೇತುವೆ, ಮಾಗೋಡ್ ಫಾಲ್ಸು, ಜೇನುಕಲ್ಲು ಗುಡ್ಡ, ಈ ತರ ಎಲ್ಲಾ ಪ್ಲೇಸ್ಗಳು ಕೂಡ ಇಲ್ಲಿಂದ ಒಂದು 15 ಕಿಲೋಮೀಟರ್ 20 ಕಿಲೋಮೀಟರ್ ಅಂತರದಲ್ಲಿ ಎಲ್ಲಾ ಇದನ್ನು ಕೂಡ ಇಲ್ಲಿ ಇದ್ದು ವೀಕ್ಷಣೆ ಮಾಡಬಹುದು. ಅರಣ್ಯ ಚಾರಣಕ್ಕೆ ಹೋದವಾಗ ಎಲ್ಲಾ ರೀತಿಯ ಪ್ರಾಣಿ ಪಕ್ಷಿ ಗಿಡ ಮರಗಳ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನ ತಿಳ್ಕೊಳ್ಬಹುದು. ನಮ್ಮ ಸಮುದಾಯದ ಇತಿಹಾಸ ಹಾಗೂ ಈವಾಗಿನ ಜೀವನ ಕೂಡ ತಿಳ್ಕೊಬಹುದು. ಜೊತೆಯಲ್ಲಿ ಇಲ್ಲಿ ಮಹಿಳೆಯರು ಅವರ ಮನೆಯಲ್ಲಿ ತಯಾರು ಮಾಡುವಂತಹ ಹೋಮ್ ಪ್ರಾಡಕ್ಟ್ ಗಳನ್ನು ಕೂಡ ಇಲ್ಲಿ ಕೊಡ್ತಾರೆ. ಉದಾಹರಣೆಗೆ ಹಲಸಿನ ಹಪ್ಪಳ, ಚಿಪ್ಸು, ಈ ತರದ, ಮತ್ತೆ ಜೇನುತುಪ್ಪ, ಕಾಡಿಂದ ಶೇಖರಣೆ ಮಾಡುವಂತಹದ್ದು, ಕೋಕಮ್ಮು, ಈ ತರದೆಲ್ಲ ರೀತಿಯ ವಸ್ತುಗಳು ಕೂಡ ಸಿಗ್ತದೆ. ಗೈಸ್, ಇದು ಲೊಕೇಶನ್ ಬಂದ್ಬಿಟ್ಟು ನಿಯರ್ ಬೈ ಯಲ್ಲಾಪುರದಲ್ಲಿ ಆಗುತ್ತೆ. ಸೊ ಇವ್ರ ಹತ್ರ ಕೇಳೋಣ. ಇಲ್ಲಿ ಯಲ್ಲಾಪುರ ಬಸ್ ಸ್ಟ್ಯಾಂಡ್ ಇಂದ ಇಲ್ಲಿಗೆ 13 ಕಿಲೋಮೀಟರ್ ಆಗುತ್ತೆ. ಹುಬ್ಳಿ ಟು ಅಂಕೋಲಾ ಹೋಗುವಂತ, ಹುಬ್ಳಿ ಕಾರವಾರ ಹೋಗುವಂತ ಹೈವೇಗೆ ಯಲ್ಲಾಪುರದಿಂದ 4 ಕಿಲೋಮೀಟರ್ ಬಂದ್ಬಿಟ್ಟು ಆರ್ತಿಬೇಲ್ ಅಂತ ಘಾಟ್ ಬರ್ತದೆ. ಅದರಲ್ಲಿ ರೈಟ್ ಗೆ ತಗೊಂಡ್ರೆ ದೋಣಗಾರ್ ಬಳಗಾರ ರೋಡ್ ಅಂತ ಆ ರೋಡಲ್ಲಿ ಬಂದ್ರೆ ಅಲ್ಲಿಂದ 7 ಕಿಲೋಮೀಟರ್ ಬಂದ್ರೆ ಲಿಂಗದ ಬೈಲ್ ಅಂತ ಗ್ರಾಮ ಇದೆ. ಆ ಲಿಂಗದ ಬೈಲ್ ಗ್ರಾಮದಲ್ಲಿ ಈ ದಮಾಮಿ ಕಮ್ಯುನಿಟಿ ಸ್ಟೇ ಅನ್ನುವಂತ ಹೋಮ್ ಸ್ಟೇ ಇರುವಂತದ್ದು. ಗೈಸ್, ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಮತ್ತೆ ನಿಮ್ಗೆ ಕನ್ಫ್ಯೂಷನ್ ಎಲ್ಲ ಆಗ್ಬಿಟ್ರೆ ನಂಗೆ DM ಮಾಡಿ, ನಾನು ಸೀದಾ ನಿಮ್ಗೆ ಲೊಕೇಶನ್ ನಿಮ್ಗೆ ಕಳಿಸ್ತೀನಿ. ಮೇಲೆ ಕೊಟ್ಟಿರೋಂತ ನಂಬರಿಗೆ ವಾಟ್ಸ್ಆಪ್ ಮೆಸೇಜ್ ಮಾಡಬಹುದು ಅಥವಾ ವಾಟ್ಸ್ಆಪ್ ಅಲ್ಲಿ ಕಾಲ್ ಮಾಡಬಹುದು. ಬುಕ್ಕಿಂಗ್ ಮಾಡ್ಬೇಕು ಹೇಳಾದ್ರೂ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ.